ಒಬ್ಬರು ಪ್ರಭಾವಿ ಸಂಸದರು ಮತ್ತೊಬ್ಬರು ಪ್ರಭಾವಿ ಶಾಸಕರು. ರಾಜಕೀಯವಾಗಿ ನಾನಾ ನೀನಾ ಎನ್ನುವಷ್ಟರ ಮಟ್ಟಿಗೆ ರಾಜಕೀಯ ಕಡು ವೈರಿಗಳು ಇವರು. ಅಂತಹದ್ರಲ್ಲಿ ಅವರಿಬ್ಬರ ಮಧ್ಯೆ ಆ ಕ್ಷೇತ್ರದಲ್ಲಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಎದುರಾಗಿದೆ. ಇಬ್ಬರು ನಾಯಕರು ಸದ್ಯ ಪರಸ್ಪರ ಪ್ರತಿಷ್ಠೆ ಹಾಗೂ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಎಂಎಲ್ಎ ಎಂಪಿಗೆ ಪ್ರತಿಷ್ಠೆಯಾದ ಪಿಎಲ್ಡಿ ಬ್ಯಾಂಕ್ ಚುನಾವಣೆ. ಶಾಸಕ ಪ್ರದೀಪ್ ಈಶ್ವರ್, ಸಂಸದ ಸುಧಾಕರ್ ನಡುವೆ ಪ್ರತಿಷ್ಠೆ. ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಮತ್ತೊಂದೆಡೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವ ಡಾಕ್ಟರ್ ಕೆ ಸುಧಾಕರ್ ಕ್ಷೇತ್ರದಲ್ಲಿ ತಮ್ಮದೇ ಹಿಡಿತ ಹೊಂದಿದ್ದಾರೆ. ರಾಜಕೀಯವಾಗಿ ಇಬ್ಬರು ನಾಯಕರು ಸವಾಲ್ಗೆ ಪ್ರತಿ ಸವಾಲು ಎನ್ನುವಂತಿದ್ದಾರೆ. ಇಂಥದ್ರಲ್ಲಿ ಈ ಇಬ್ಬರ ಮಧ್ಯೆ ಈಗ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಎದುರಾಗಿದೆ. ಇಬ್ಬರು ತಮ್ಮ ತಮ್ಮ ಬೆಂಬಲಿಗರನ್ನ ಆಯ್ಕೆ ಮಾಡಿಕೊಳ್ಳಲು ಇನ್ನಿಲ್ಲದ ಕಸರತ್ತು ಆರಂಭಿಸಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಂತೂ ಏನೇ ಆಗಲಿ ತಮ್ಮ ಬೆಂಬಲಿಗರೇ ಈ ಬಾರಿಯೂ ಬ್ಯಾಂಕ್ನ ಚುಕ್ಕಾಣಿ ಹಿಡಿಯಬೇಕು ಎಂದು ಚುನಾವಣಾ ತಂತ್ರಗಳನ್ನ ಮಾಡಿದ್ದಾರೆ. ಈ ತಿಂಗಳು 13ನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕಿನ ಚುನಾವಣೆ ಬಹಳ ಬಿರುಸಿನಿಂದ ನಡೀತಾ ಇದೆ. ಇವತ್ತೇನು ಎನ್ಡಿಎ ಅಭ್ಯರ್ಥಿಗಳಾಗಿ ನಾವು ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಅವರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗಿದ್ದೀವಿ. ಅವರು ಇವರು ಪ್ರದೀಪ್ ಈಶ್ವರ್ ಅವರು ಕಾಂಗ್ರೆಸ್ನ ಶಾಸಕರಾಗಿರೋದ್ರಿಂದ, ಅದೇ ರೀತಿ ನಮ್ಮ ಮಾಜಿ ಶಾಸಕರಾದಂತಹ ಬಚ್ಚೇಗೌಡರು ಸ್ವಲ್ಪ ಪ್ರತಿಷ್ಠೆಯಾಗಿ ತಗೊಂಡು ಈ ಚುನಾವಣೆಯನ್ನ ನಾವೇ ಗೆಲ್ತೀವಿ ಅನ್ನೋ ಹುಮ್ಮಸ್ಸಿಂದ ಹೊರಟಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕು ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಒಟ್ಟು 12 ಜನ ನಿರ್ದೇಶಕರ ಆಯ್ಕೆ ಆಗಬೇಕಿದೆ. ಇದರಲ್ಲಿ ಈಗಾಗಲೇ ಸಂಸದ ಸುಧಾಕರ್ ಅವರ 5 ಜನ ಬೆಂಬಲಿಗರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇತ್ತ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು ಬ್ಯಾಂಕ್ನ ಆಡಳಿತ ಚುಕ್ಕಾಣಿ ಹಿಡಿಯಲು ಪ್ರಯತ್ನ ನಡೆಸಿದ್ದು, ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರಿಗೆ ಗಾಳ ಹಾಕಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಒಟ್ಟು 145 ಓಟ್ ಇದೆ. ಆ ಕ್ಷೇತ್ರ ಪೂರ್ತಿ ಓಡಾಡಿದ್ದೀವಿ. ಎನ್ಡಿಎ ಬಗ್ಗೆ ಒಲವಿದೆ. ಸಂಸದ ಸುಧಾಕರ್ ಅವರು ಮಾಡಿರೋಂಥ ಕೆಲಸಗಳು, PLD ಬ್ಯಾಂಕ್ ಕಟ್ಟಡ ನಿರ್ಮಾಣ ಮಾಡಿರೋದಿರ್ಬೋದು, ಕಟ್ಟಡದ ಮಾಹಿತಿನೇ ಇರಲಿಲ್ಲ, ಖಾತೆ ಪಾಣಿನೇ ಇರಲಿಲ್ಲ, ಅಂಥದನ್ನು ಅವರು ಎಲ್ಲ ಸರಿ ಮಾಡಿ ಸರ್ಕಾರದಿಂದ ತಗೊಂಡ್ಬಂದು ಒಳ್ಳೆ ಸುಸಜ್ಜಿತವಾದಂಥ ಕಟ್ಟಡ ಮಾಡಿದ್ದಾರೆ. ಹಾಗಾಗಿ ಕ್ಷೇತ್ರ ಜನಕ್ಕೆ ಇನ್ನೂ ಒಂದ್ಸಾರಿ NDA ಬೆಂಬಲಿತ ಅಭ್ಯರ್ಥಿಗಳು ಆ ಬ್ಯಾಂಕಲ್ಲಿ ಅಧಿಕಾರ ಹಿಡಿಬೇಕಂತ ಹೇಳ್ಬಿಟ್ಟು ಕ್ಷೇತ್ರ ಜನತೆಗೆ ಆಸೆ ಇದೆ. ಫೆಬ್ರವರಿ 13ರಂದು ಚಿಕ್ಕಬಳ್ಳಾಪುರ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಲ್ಲದೆ ಮತದಾರರಿಗೆ ಹಣ, ಬೆಳ್ಳಿ ಗಿಫ್ಟ್ ಕೊಡುವುದು ಕೂಡ ಜೋರಾಗ್ತಿದೆ. ಒಂದೆಡೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಶಾಸಕರು, ಮತ್ತೊಂದೆಡೆ ಪ್ರಭಾವಿ ಬಿಜೆಪಿ ಸಂಸದರು. ಇಬ್ಬರ ಮಧ್ಯೆ ಬ್ಯಾಂಕ್ನ ಆಡಳಿತ ಚುಕ್ಕಾಣಿ ಯಾರ ಪಾಲಾಗುತ್ತೋ ಎಂಬುದನ್ನು ಕಾದು ನೋಡಬೇಕಿದೆ. ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.